ನಾನು ನಿಮ್ಮ ಹತ್ರ ಸಮಯ ಕೇಳ್ತೇನೆ. ಯಾಕೆಂದರೆ ಅಲ್ಲಾಮಿ ಸಂಸ್ಥೆ ಅಧ್ಯಕ್ಷರು ನಾನು 2 ತಿಂಗಳ ಮುಂದೆ ನಾನು ಗಿರಮಚವಾಡಿ ಶೀಲೆಯಲ್ಲಿ ತರಕಾರಿ ತರ್ಕೊಂಡು ಬೆಳಿಗ್ಗೆ ಹೋಗ್ತೇನೆ, ನಡ್ಕೊಂಡು ಬರುವಾಗ ನನ್ನನ್ನು ಹತ್ತಿದ್ದರು. ನಾನು ಅಲ್ಲಾಮಿ ಸಂಸ್ಥೆ ಅಧ್ಯಕ್ಷರು ನನಗೆ ಇನ್ನೇ ನನ್ನ ಮನೆಗೆ ಅಬ್ಬಾಸ್ ಕಿನ್ನಿ ಅವರು ಕರ್ಕೊಂಡು ಬರುವವರು ಅಲ್ಲಾಮಿ ಸಂಸ್ಥೆ ಅಧ್ಯಕ್ಷರು ನಾನು ಕಾಣಿಸಿಲ್ಲ. ಆದರೆ ಒಂದು ಈ ಸಂಸ್ಥೆ ಹೇಳ್ತಿದ್ದೇನೆ, ಎಷ್ಟು ಗೌರವಾನ್ವಿತ ಅತಿಥಿ ಗಣ್ಯರು, ಶ್ರೀಮಂತರ ಮಕ್ಕಳಿದ್ದಾರೆ, ವಿದ್ಯಾಭ್ಯಾಸ ಪಡ್ಕೊಂಡವರು ಇದ್ದಾರೆ, ವಿದ್ಯಾಭ್ಯಾಸ ಕೊಡುವವರು ಇದ್ದಾರೆ. ಆದರೆ ನನ್ನ ಬಡತನದಲ್ಲಿ ಈಗ ನಮ್ಮ ಅಜೀಜ್ ಅವರು, ನಮ್ಮ ಸೈಯದ್ ಮದನಿ ಕಾಲೇಜಿನ ಪ್ರಿನ್ಸಿಪಾಲ್ ಅಜೀಜ್ ಅವರು ಹೇಳಿದರು, ಡಾಕ್ಟರ್ ಅಜೀಜ್ ಅವರು ಹೇಳಿದರು ಪ್ರಿನ್ಸಿಪಾಲ್, ನಾನು ಅವರು ಒಂದೇ ನೆರೆಯಲ್ಲಿ ಹುಟ್ಟಿದ್ದವನು. 1972ರಲ್ಲಿ ನಾನು 70ರಲ್ಲಿ ನೈಕಟ್ಟಿದ್ದು ನಾನು ಅಲ್ಲಿ ಹುಟ್ಟಿ ಬೆಳೆದವನು. ನನ್ನ ತಾಯಿ ತಂದೆ ಭತ್ತ ಹೋಗು ದೋಣಿ ಹೋಗು. 1970ರಲ್ಲಿ ಕರ್ನಾಟಕ ಸರ್ಕಾರ ಈಗಿನ ಸ್ಪೀಕರ ತಂದೆ ET ಫರೀದವರು 70ರಲ್ಲಿ MLA. ನನ್ನ ತಂದೆಗೆ 1 ಎಕರೆ ಸ್ಥಳ ಅರೆಕಾಲ ನೀರು ಕೊಟ್ಟರು. 1974 ಜುಲೈ 26ಕ್ಕೆ ಶುಕ್ರವಾರ ನೆರೆ ಬಂತು. ಆ ನೆರೆ ಬಂದ ಸಂದರ್ಭದಲ್ಲಿ ಮನೆ ಮಟ್ಟೆಲ್ಲ ಕೊಚ್ಚಿಕೊಂಡೋಯ್ತು. ನನಗೆ ಅನ್ನ ಕೊಟ್ಟು ಅವರು ಶ್ರೀಮಂತರು, ಅನ್ನ ಕೊಟ್ಟು ಅವರ ಅಣ್ಣ ತಮ್ಮ ತಾಯಿಯಲ್ಲಿ ಅನ್ನ ಕೊಟ್ಟರು. ನಾನು 77ರಿಂದ ಅರೆಕಾಲ ನೀಪಟ್ಟು ಬಂದೆ. ಅಲ್ಲಿಂದ ನಾನು ಚುಟುಕದಲ್ಲಿ 5 ಮಿನಿಟ್ ಸರ್ ಅಧ್ಯಕ್ಷರೇ, ಆ ಚುಟುಕದಲ್ಲಿ 5 ಮಿನಿಟಲ್ಲಿ ನಾನು ಮುಗಿಸ್ತೇನೆ. 70ರಲ್ಲಿ ಬಂದ ನಂತರ ನಾನು 16 ವರ್ಷ ಬಟ್ಟೆ ಇರಲಿಲ್ಲ, ಮನೆ ಮಟ್ಟಕೊಂಡು ಕೊಚ್ಚಿಕೊಂಡು ಹೋಯ್ತು. ಒಂದು ಅಲ್ಲಿ 3 ಸ್ಥಳದಲ್ಲಿ ಮೊಳಿ ಮನೆಯಲ್ಲಿ ಹುಟ್ಟಿ, ಒಂದು ತಾಯಿ ಭತ್ತಗೆ ಹೋಗ್ಬೇಕು, ತಂದೆ ಆ ಭಾಗದಲ್ಲಿ ಹುಟ್ಟಿ ಬೆಳೆದವನು. ಆದರೆ 77ರಿಂದ ನಾನು 16 ವರ್ಷ 18 ಪಿರಿಸದಲ್ಲಿ ಸೆಂಟ್ರಲ್ ಮಾರ್ಕೆಟಿಂದ ಕುರ್ರ ಸಾಲ ಇಸಾಕಾಜಿನ ಸಾಲ ತಗೊಂಡು ಓಡಾಡೋ ಮನುಷ್ಯ. ET ಫರೀದವರು ನಮಗೆ ಭಾಳ ಗೌರವಾನ್ವಿತರು. ನಾನು ಯಾಕೆಂದರೆ ಕೈ ಕಟ್ಟಿ ನಿಲ್ಲಬೇಕು. ನಾನು ಸೆಟ್ನ ಅವ್ರ ಭೂಮಿಯಲ್ಲಿ ಹುಟ್ಟಿ ಬೆಳೆದವನು. 70ರಲ್ಲಿ ನಮಗೆ 72ರಲ್ಲಿ ನಮಗೆ ಅವರು MLA ET ಫರೀದವರು. ಆ ಒಳನಾಟ ನನಗೆ ಇವತ್ತು ಕೂಡ ಅವರು ಬಿಟ್ಟು ಹೋದರು ಇದೆ. ಆದರೆ ನಾನು ಬಡತನಲ್ಲಿ ಒಂದು ಕುರು ಯಾರಂಜಿ ಸಾಲ ತಗೊಂಡು ಹೋದ ನನಗೆ ವಿದ್ಯಾಭ್ಯಾಸ ಇರಲಿಲ್ಲ. 95ರಲ್ಲಿ ಅದೇ ಕೆಲಸ ಮಾಡ್ತಾಯಿದ್ದೇನೆ. 94ರಲ್ಲಿ ತಾಹಾ ಜುಮ್ಮಾ ಮಸೀದಿ ವಾರ್ಡ್ನರಿ ಖಜಾಂತೆ ಆಗಿದ್ದೆ ತಾಹಾ ಜುಮ್ಮಾ ಮಸೀದಿಯಲ್ಲಿ. ಆಗ ನನಗೇನು ಗೊತ್ತು, ನನಗೆ ಒಂದು ಅಭ್ಯಾಸದ ಆಗಲೇ ನನಗೆ ಕಿಡ್ಲಾಣಿ ಮಸೀದಿ ಕೆಲವು ಉತ್ತರ ಕೊಡಲಿಕ್ಕೆ ಆಗಿದ್ದಿಲ್ಲ. 95, 96ರಲ್ಲಿ 99 ಮುಟ್ಟ ನಾನು ತಾಹಾ ಜುಮ್ಮಾ ಮಸೀದಿ ವಾರ್ಡ್ನರಿ ಕೋಸಿ ಅಧಿಕಾರಿ ಆದೆ. ಆಗ ಸರ್ಕಾರಿ ಶಾಲೆ ನಮ್ಮ ಮದ್ರಸದಲ್ಲಿ ಒಂದು ಮಾಡಬೇಕು ಅಂತ ET ಫರೀದರ ಕೈ ನೀಡುವಾಗ ನನ್ನ ಶಾಸಕರ ಈಗಿನ ಸ್ಪೀಕರ್ ಅವರ ತಂದೆ ಆಗ 99ರಲ್ಲಿ MLA ಅವರು 2000 ಇಸ್ವಿಯಲ್ಲಿ ಸರ್ಕಾರಿ ಶಾಲೆಯನ್ನು ಮಾಡಬೇಕು ಅಂತ ಮಾಡಿಕೊಂಡ. ಆಗ 28 ಮಕ್ಕಳನ್ನು ರೌಲತುಲ್ ಮದ್ರಸದಲ್ಲಿ 28 ಮಕ್ಕಳನ್ನು ಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿಬಿಟ್ರು. ಆಗ ಸನ್ಮಾನ್ಯ ಫರೀದ್ ಅವರು ಆಗ ಸೆಷನ್ ಅಧಿಕಾರಿ ಹನುಮಂತ ಬಿದ್ದರು. ಆನಂದ್ ಅವರು ಸೆಷನ್ ಅಧಿಕಾರಿ. ಆನಂದ ಅವ್ರದ್ದು ಹೇಳಿದ್ರು, ಇವರಿಗೆ ಬೆಂಚ್ ಡೆಸ್ಕ್ ಬಾಡಿಗೆ ಬಿಲ್ಡಿಂಗ್ ಬೇಡ, ನೀವು ಬಿಲ್ಡಿಂಗ್ ಮಾಡಿಕೊಡಿ ಅಂತ. 2000 ಇಸ್ವಿಯಲ್ಲಿ ಕಾನೂನು ಬದಲಾವಣೆಗೆ ಬಂತು. ಮಕ್ಕಳು ಯಾರಿದ್ದಾರೆ, STMC ಆಗ್ಬೋದು, ಕೂಲ್ ಬಂಡೆ ಗೌರವಾನ್ವಿತರು ಎಲ್ಲರೂ ಇದ್ದಾರೆ. ಸೆಷನ್ ಅಧಿಕಾರಿ ಆನಂದ್ ಅವರು ಒಂದು ಕಿಲರ್ ಟೀಚರನ್ನು ಇದೇ ಮಂಜನಾಡಿ ಗಿರಮದು ಡೆಪ್ಯುಟೇಷನ್ ಕೊಟ್ಟರು ನನಗೆ. ಆಗ KMK ಮಂಜನಾಡಿ ಅವರನ್ನು ಟ್ರಾನ್ಸ್ಫರ್ ಭಾಳ ಪಾಯಿಸ್ಬೋದು, ಅವಳನ್ನು ಗುಡ್ಡೆ ಆಗ್ತೇನೆ ಅಂತ ಕೂಡ ಹೇಳಿದರು ಆನಂದ್ ಅವರು. ಆಗ ಫರೀದ್ ಅವರು ನನ್ನ ಲೆಟ್ರ್ ಕೊಟ್ಟರು, 2-3 ಟೀಚರ್ ಕೊಟ್ಟರು. ಮುಂದೆ ಹೋದೆ ಅಂದರೆ ರೌಲತುಲ್ ಮದ್ರಸದಲ್ಲಿ ನಾನು ಮುಂದೆ ಹೋದೆ. 2004 ಸೆಪ್ಟೆಂಬರ್ 16 ತಾರೀಕಿಗೆ ಒಂದು ವಸಂತಿಕ ಅಂತ ಪತ್ರಿಕೆ ನನ್ನನ್ನು, ಅದು ಕೂಡ ಜಿಲ್ಲಾ ಪಂಚಾಯತಿ CO ಲೆಟ್ರ್ ಕೊಟ್ಟರು ನನ್ನ ET ಫರೀದ್ ಅವರು. ಆಗ ಗೋಲಾಳ ಮೇಮಪ್ಪ ನಿಮ್ಗೆ ಗೊತ್ತಿರ್ಬೋದು, ಗೋಲಾಳ ಮೇಮಪ್ಪ ಶಿವಾನಂದ ಮೂರ್ತಿಗೆ ಅವರು ನಾನು ಕೇಳುವಾಗ ನಾನು ಎಲ್ಲರನ್ನು ಬರೀತಪ್ಪ ಒಂದು ಬರೆಯಿರಿ ಅಂತ ಶಿವಾನಂದ ಮೂರ್ತಿ ಅವರು ವಸಂತಿಕಾಂತ ಪತ್ರಿಕೆಯವರು ತೋರಿಸಿಕೊಟ್ರು. ಆಗ ನನ್ನ ಮನೆ ಹುಡ್ಕೊಂಡು ಬಂದರು, ಸರ್ಕಾರಿ ಶಾಲೆಯನ್ನು ಹುಡ್ಕೊಂಡು ಬಂದು ನನ್ನ ಮನೆಯವ್ರೊಳಗೆ ಒಂದು ಪ್ಲಾಸ್ಟಿಕ್ದ ಕುರ್ಸು ಇರಲಿಲ್ಲ. ಗೌರವಾನ್ವಿತರೆ, ನಾನೀಗ ದೊಡ್ಡ ಕುರ್ಸಲ್ಲಿ ನೀವು ಕೊಡ್ತಿದ್ದೀವಿ, ಇಂಥೊಂದು ಕುರ್ಸು ಸತ್ಯ ಹೇಳಿದೆ. ನಾಮಿದ್ದವರು ಗೊತ್ತಿದೆ, ನನ್ನ ವರ್ಷ 2000 ಇಸ್ವಿ ಫರೀದ್ ಅವರ ಕೈ ಕಟ್ಟಿ ನಿಲ್ಲ ಮನುಷ್ಯ. ಆದ ಕಾರಣ ನನ್ನ ಬಡತನ ಇವತ್ತು ಕೂಡ ಆಗಿಲ್ಲ. ಆದರೆ ನಂತರ 2004 ಸೆಪ್ಟೆಂಬರ್ 16 ತಾರೀಕಿಗೆ ವಸಂತಿಕಾಂತ ಪತ್ರಿಕೆ ಗುಡಿಸಿದ ಕಿತ್ತಲೆ ಬುಟ್ಟಿಯಲ್ಲಿ ಅರಳಿದಾಸ. ಅದೇ ವರ್ಷ ನನಗೆ ಜಿಲ್ಲಾ ರಾಜ್ಯ ಕೊಟ್ಟರು. ಆಗ ಫರೀದ್ ಅವರು ಇದ್ದರು. ಕನ್ನಡ ಪಬ್ಬದ ವರ್ಷದ ಹಕ್ತಿ ಮಾಡು ಬೇರೆ ಬೇರೆ ಪತ್ರಿಕೆ ನನ್ನ ಮೇಲ್ ತಂತು, ವಾರ್ತಾಭಾರತಿ, ವಸಂತಿಕಾಂತ ಪತ್ರಿಕೆ, ಇನ್ನೆನ್ ಎಕ್ಸ್ಪ್ರೆಸ್ ಇಂಥದ್ದೆಲ್ಲ ಕೊಟ್ಟರು. ನಾನು ಮುಂದೆ ಹೋದೆ. ಆದರೆ 2005-06ರಲ್ಲಿ ನನ್ನನ್ನು
ಒಂದು ಮನೆಗೆ ಬಡವನ ಮನೆಗೆ ಅಬ್ಬಾಸ್ ಕಿನ್ನಿಯವರು ಕ್ಯಾಮರ್ ತಗೊಂಡು ಬಂದರು. ಅರ್ಧವಾಸಿ ಮನೆ ಇತ್ತು, ಗೌರವ ಅನಿತಾರೆ. ಇವತ್ತು ಕೂಡ ನನ್ನ ಮನೆಗೆ ಅವರು ಒಂದು ಒಳನಾಟಿಟ್ಟು ಅವರು ನನ್ನ ಮನೆಗೆ ಮೊನ್ನೆ ಬಂದು ಈ ಅಲ್ಲಾಮಿ ಸಮಸ್ಯೆ ಅಧ್ಯಕ್ಷರನ್ನು ಕರ್ಕೊಂಡು ಬಂದು ನನ್ನ ಈ ವೇದಿಕೆ ಹತ್ತಿರಲಿಕ್ಕೆ ಅವಕಾಶ ಕೊಟ್ಟರು. ಅದು ಅಲ್ಲದೆ ಹಮೀದಿ ಕಿನ್ನಿ ಅವರು ನನಗೆ 25 ವರ್ಷ ಮುಂದಿನ ಕಥೆಯಲ್ಲಿ ಕೂಡ ಅವರು ನನಗೆ ಒಂದು ಒಳನಾಟಿಟ್ಟು ಫರೀದವರ ಮನೆಯಲ್ಲಿ ಕೂಡ ಅಲ್ಲಾಮಿ ಸಂಸ್ಥೆಯಿಂದ ಸನ್ಮಾನ ಕೂಡ ಮಾಡಿದ್ವಿ ಅಲ್ಲ ಸರಿ 15 ವರ್ಷ ಮುಂದೆ ಆ ವೇದಿಕೆಯಲ್ಲಿ ಕೂಡ ನಾನು ಒಂದು ಮಾತಾಡಿದೆ. ನನ್ನ ಮರುಹು ಉತ್ಸವಕೊಂಜಾದ ನಮ್ಮನ್ನೇ ಬಿಟ್ಟು ನನ್ನ ತಂದೆ ತಾಯಿ ಬಿಟ್ಟು ನನ್ನ ಹೆಂಡತಿ ಬಿಟ್ಟು ಹೋದರು. ಒಂದು ಮಾತಾಡಲಿ ಇಟಿ ಫರೀದವರನ್ನು ಯಾಕೆ ಬಂದು ನಿನಗೆ ಅವ್ರು ಜೀಬುಲ್ ಬರೋದು ನಾನು ನಡ್ಕೊಂಡು ಹೋಗುವುದು. ಆಗ ನಾನು ಆ ಮನೆಯಲ್ಲಿ ಅವರ ಮನೆಗಿಟ್ಟರೆ ಈ ವೇದಿಕೆ ಕೂಡ ಇವತ್ತು ಕಾರಣಾಂತರ ಇಲ್ಲ. ಯಾಕೆಂದರೆ ನಾನು ಸಾಮಾನ್ಯ ಮನಸ್ಸಾಗಿ ಮಾನ್ಯ ಸಿದ್ದರಾಮಣ್ಣ ಕೈಯಲ್ಲಿ ಬಂಗಾರ ಪದಕ ತೆಕ್ಕೊಂಡೆ, ರಾಜ್ಯೋತ್ಸವ ಕೊಟ್ಟಂಡೆ, ದೇಶದ ಪ್ರಧಾನಮಂತ್ರಿಯಲ್ಲಿ ನೆಲ್ಲಿಕ್ಕೆ ಅವಕಾಶ ಇತ್ತು, ರಾಷ್ಟ್ರಪತಿಯವರು ನೆಲ್ಲಿಕ್ಕೆ ಅವಕಾಶ ಇತ್ತು. ಮೊನ್ನೆ ಕೂಡ ದೇಶದ 20ನೇ ಇದು 4ನೇ ಪ್ರಶಸ್ತಿ ಕೊಟ್ಟರು. ಮೊನ್ನೆ ಕೂಡ ನಮ್ಮ ಕರ್ನಾಟಕ ಮಂಗಳೂರು ಯೂನಿವರ್ಸಿಟಿಯಲ್ಲಿ ನಮ್ಮ ಡಾಕ್ಟರ್ ಕುಮಾರ್ ಅವರು ಇವರು ಧರ್ಮ ಸರ್ ಅವರು ನಾನು ಒಂದು ಈ ಸಂದರ್ಭದಲ್ಲಿ ಧರ್ಮ ಸರ್ ಅವ್ರಿಗೆ ಡಾಕ್ಟರ್ ಪದ ಕೊಟ್ಟು ನಾನು ಸಾಲದ ಬಾಕಿಲು ನೋಡಿದ ಮನಸ್ಸಲ್ಲ. ಧರ್ಮ ಸರ್ ನನಗೆ ಏನು ಅಗತ್ಯ ಇತ್ತು ಡಾಕ್ಟರ್ ಪದಕ ಕೊಡುವಂತ. ಆದರೆ ಒಂದು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ಕೈ ನೀಡ್ತೇನೆ. 2010-11ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ನಾನು ಹೋಗ್ತಾ ಇದ್ದೇನೆ. ಯಾಕೆಂದರೆ ಧರ್ಮ ಸರ್ ಹತ್ರ ನಾನು ಒಳನಾಟ್ಟು ಸಹಾಯ ಕೇಳಲಿಕ್ಕೆ ಅಂದರು. ನೋಡಿ ಇವತ್ತು 80-60 ಮಕ್ಕಳು ನಮ್ಮ ಗೌರವಾನ್ವಿತ ಟ್ರೈನಿಂಗ್ ಕೊಟ್ಟರು ಹೆಣ್ಣು ಮಕ್ಕಳಿಗೆ. ನಾನು ನೋಡುವಾಗ ಭಾಳ ಸಂತೋಷ ಆಯಿತು. ಯಾಕೆಂದರೆ ಆ ಸಂದರ್ಭ 10 ವರ್ಷ ನಾನು ಮುಂದೆ ಧರ್ಮಸ್ಥಳದ ಅವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇದರಲ್ಲಿ ಒಳ್ಳೆಯ ವಿದ್ಯಾರ್ಥಿ ಪಾಠ ಕೊಡ್ತಾಯಿದ್ದರು. ಆಗ ನನ್ನನ್ನು ಅವ್ರು ಕರ್ಕೊಂಡೋಗಿ ಈ ಮಕ್ಕಳು ತೋರಿಸೋದು ನೆನಪಾಗ್ತದೆ. ಈ ಸಂದರ್ಭದಲ್ಲಿ ಇಬ್ಬರು ಗಣ್ಯಾತಿ ಇದ್ದರು. 80-40 ಮಕ್ಕಳು ಈ ಹೋಟೆಲಲ್ಲಿ ಎಲ್ಲ ವಿದ್ಯಾರ್ಥಿ ಟ್ರೈನಿಂಗ್ ಕೊಟ್ಟರು. ಆ ಸಂದರ್ಭದಲ್ಲಿ ಧರ್ಮಸ್ಥಳ 10 ವರ್ಷ ಮುನ್ನೆ ನನ್ನನ್ನು ಕರ್ಕೊಂಡು ಅಂಥದ್ದೇ ಒಂದು ಪ್ರೋಗ್ರಾಮ್ ಅಲ್ಲಿ ಅವರು ಮಾಡಿದರು. ಇವತ್ತು ಧರ್ಮಸ್ಥಳ ಅವ್ರು ನನಗೆ ಡಾಕ್ಟರ್ ಪದಕ ಕೊಟ್ಟರು, ಇದೆಲ್ಲ ಕೊಟ್ಟರು. ಆದರೆ ನನ್ನ ಜೀವಮಾನದಲ್ಲಿ ನೀವೆಲ್ಲ ನಾನು ದೂರುವುದಲ್ಲ. ಆದರೆ ವಿದ್ಯಾಭ್ಯಾಸ ಇಲ್ಲದ ಮನುಷ್ಯನಿಗೆ ಇಂಥ ಒಂದು ವೇದಿಕೆ ಕೊಟ್ಟದಕ್ಕೆ ಈ ಅಲ್ಲಾಮಿ ಸಂಸ್ಥೆಗೆ ನಾನು ಋಣಿಯಾಗಿದ್ದೇನೆ. ನೋಡಿ, ನಮ್ಮ ಕುಲೀಲಿ ಕೊಂಪಸ್ ದನಿ ಇದ್ದಾರೆ, ಅವರು ಅವರ ಧರ್ಮ ಪತ್ನಿ ನನ್ನ ಮನೆಯಲ್ಲಿ ಮಲಗಿದವರು 20 ವರ್ಷ ಮಲಗಿದಲ್ಲಿದ್ದರು. ಒಂದು ಬೆಡ್ ಕೂಡ ಕೊಟ್ಟರು. ನನ್ನ ಹೆಂಡತಿ ಬಿಟ್ಟು ಹೋದರು. ಮೊನ್ನೆ ಏನಪ್ಪಯ್ಯವರು 15 ವರ್ಷದಿಂದ ಕಳ್ತಾಯಿದ್ದರು. 3 ಲಕ್ಷ ಕೊಟ್ಟು ಮೊನ್ನೆ ಕಳೆದ ಇವತ್ತು ನನ್ನ 10 ಇದೇ ದಿವಸದಲ್ಲಿ ನನ್ನ ವರ್ಷ ನಾನು ಇಲ್ಲಿ ಬಿಟ್ಟು ಬಂದಿದ್ದೇನೆ. ಯಾಕೆಂದರೆ ಹಮೀದಿ ಕಿನ್ನಿಯವರು ಅಲ್ಲ, ನನ್ನ ಅಬ್ಬಾಸ್ ಕಿನ್ನಿಯವರು ನನಗೆ CNI ದೇವಲಕೋಟೆಗೆ 5 ಲಕ್ಷ ಕೊಡುವಾಗ ಅವರ ಪಾತ್ರ ದೊಡ್ಡದಿದ್ದೆ. ಸರ್ಕಾರಿ ಶಾಲೆಗೆ ಹಾಕುವಾಗ ಇದು ಎಲ್ಲ ನನಗೊಂದು ಪಾಠ. ಆದ ಕಾರಣ ಬಡತನದಲ್ಲಿ ನನಗೆ ದೊಡ್ಡ ವೇದಿಕೆ ಅಲ್ಲ, ಸಣ್ಣ ವೇದಿಕೆ. ನಾನು ನಿಮ್ಮ ಜೊತೆಯಲ್ಲಿ ಕೂಡ್ತಾನೆ ಇಲ್ಲ ಅಂತ ಕಾಣಿಸ್ಕೊಳ್ಳಲ್ಲ. ಈ ಮಕ್ಕಳು ಅಲ್ಲಾಮಿ ಸಂಸ್ಥೆ ಇನಿ ಕೂಡ ಬೆಲೆಯಲ್ಲಿ ನನ್ನಂಥವರ ಸಹಾಯ ಸಹಕಾರ ಕೊಡಲಿಕ್ಕೆ ನಿಮಗೆ ಅನುಗ್ರಹ ಮಾಡಿಕೊಳ್ಳಿ ಅಂತ. ಆದರೆ ಒಂದು ಈ ಸಂದರ್ಭದಲ್ಲಿ ಇಷ್ಟು ನಮ್ಮ ಸಮಾಜ ಮಕ್ಕಳಿಗೆ ಯಾವುದೂ ಕೂಡ ಕಡಿಮೆ ಇಲ್ಲ. ಇವತ್ತು ಮಂಗಳೂರು ಜಿಲ್ಲೆಯಲ್ಲಿ ಯಾವುದು ವಿದ್ಯಾಭ್ಯಾಸ ಆದರೆ ಒಂದು ಸಮಾಜ ಹೆಣ್ಮಕ್ಕಳ ಹತ್ರ ಹೆಣ್ಮಕ್ಳ ಹತ್ರ ಹೋದರೆ ನೀವು ಸ್ವಲ್ಪ ಅಮೂಲ್ ಬಸ್ತನ್ನು ಸ್ವಲ್ಪ ಕಡಿಮೆ ಮಾಡಿದರೆ ನಮ್ಮ ಮುಂದಿನ ಜೀವ ಸುಖಮ ಅಲ್ಲಿ ಅಂತ ಹಾರೈಸುತ್ತೇನೆ. ನಮಸ್ಕಾರ, ಧನ್ಯವಾದ. ಅಲ್ಲ ಆಪ್ಯತ್ತು ಆರೋಗ್ಯ ಕೊಡಲಿ ಅಂತ ಹಾರೈಸ್ತೇನೆ. ಇನಿ ಕೂಡ ಅಲ್ಲಾಮಿ ಸಂಸ್ಥೆ ಮುಂದೆ ಹೋಗಲಿ ಅಂತ ಧನ್ಯವಾದ.